ರಾಜ್ಯದಲ್ಲಿ ಯುಗಾಂತ್ಯವಾಯ್ತ ನಕ್ಸಲ್ ಚಳವಳಿ. ನಕ್ಸಲ್ ಚಟುವಟಿಕೆಗಳಿಂದ ಮುಕ್ತವಾಯ್ತ ಹಾಗಾದ್ರೆ ಕರ್ನಾಟಕ. ಇವತ್ತು ರಾಜ್ಯದಲ್ಲಿ ಅತಿ ದೊಡ್ಡ ನಕ್ಸಲರ ಶರಣಾಗತಿ ಇದೆ. ಹಾಗಾದ್ರೆ ರಾಜ್ಯದಲ್ಲಿ ಇವತ್ತಿನಿಂದ ಯುಗಾಂತ್ಯ ಆಯ್ತ ನಕ್ಸಲರ ಚಳವಳಿ. ನಕ್ಸಲ್ ಚಟುವಟಿಕೆಗಳಿಂದ ಕರ್ನಾಟಕ ರಾಜ್ಯ ಮುಕ್ತವಾಯ್ತು. 24 ವರ್ಷದ ಬಳಿಕ ಕಾಡು ಶಸ್ತ್ರವನ್ನ ತ್ಯಜಿಸಿದ್ದಾರೆ ನಕ್ಸಲರು. ಕರ್ನಾಟಕದ ಇತಿಹಾಸದಲ್ಲೇ ಬಹುದೊಡ್ಡ ಶರಣಾಗತಿ. ದಕ್ಷಿಣ ಭಾರತದ 4 ರಾಜ್ಯಕ್ಕೆ ಬೇಕಾಗಿದ್ದಂತಹ ನಕ್ಸಲರು ಇವತ್ತು ಸರೆಂಡರ್ ಆಗ್ತಾ ಇದ್ದಾರೆ. 24 ವರ್ಷದ ಬಳಿಕ ಕಾಡು ಬಿಟ್ಟು ಶಸ್ತ್ರಗಳನ್ನ ತ್ಯಜಿಸಿ ಸರೆಂಡರ್ ಆಗ್ತಾ ಇದ್ದಾರೆ ನಕ್ಸಲರು. ಕರ್ನಾಟಕದ ಇತಿಹಾಸದಲ್ಲೇ ಬಹುದೊಡ್ಡ ಶರಣಾಗತಿ ಇದು. ದಕ್ಷಿಣ ಭಾರತದ 4 ರಾಜ್ಯಕ್ಕೆ ಬೇಕಾಗಿದ್ದಂತಹ ನಕ್ಸಲರು ಇವತ್ತು ಸರೆಂಡರ್ ಆಗ್ತಾ ಇದ್ದಾರೆ. ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡು ಭಾಗದಲ್ಲಿ ದಶಕಗಳಿಂದಲೂ ಸಹ ಕಾಡ್ತಾ ಇದ್ದಂತಹ ನಕ್ಸಲ್ವಾದ ಇವತ್ತು ಹಾಗಾದ್ರೆ ಅಂತಿಮ ಹಂತವನ್ನ ತಲುಪುತ್ತೆ. ಈ 6 ಜನ ಸರೆಂಡರ್ ಆಗೋ ಮೂಲಕ ಶರಣಾಗತಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಜೊತೆಗೆ ಶರಣಾಗತಿಗೆ ಸಿದ್ಧತೆಗಳು ಸಹ ಆಗ್ತಾ ಇದೆ. ಕೆಲವೊಂದಿಷ್ಟು ಷರತ್ತುಗಳನ್ನ ಸಹ ಹಾಕಿದ್ದಾರೆ ನಕ್ಸಲರು. ನಾವು ಸರೆಂಡರ್ ಆಗ್ತೀವಿ, ಆದ್ರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಇಂತಿಷ್ಟು ಷರತ್ತುಗಳಿವೆ ಅಂತ. ಫೈನಲಿ ಈಗ 6 ನಕ್ಸಲರು ಇವತ್ತು ಸರೆಂಡರ್ ಆಗ್ತಾ ಇದ್ದಾರೆ. 24 ವರ್ಷದ ಬಳಿಕ ಅವರು ಕಾಡು ಬಿಟ್ಟು ಎಲ್ಲ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿ ಸರೆಂಡರ್ ಆಗ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಷರತ್ತುಗಳನ್ನ ಸಹ ಹಾಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 6 ನಕ್ಸಲರು ಸರೆಂಡರ್ ಆಗ್ತಾರೆ. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗಲಿದ್ದಾರೆ 6 ಜನ ನಕ್ಸಲರು. ಚಿಕ್ಕಮಗಳೂರು ಡಿಸಿ ಕಚೇರಿಯಲ್ಲಿ ನಕ್ಸಲರು ಶರಣಾಗತಿ ಆಗ್ತಾರೆ. ನಕ್ಸಲ್ ನಾಯಕಿ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರೆಪ್ಪ ಅಲಿಯಾಸ್ ಜಯಣ್ಣ, ವಸಂತ, ಜೀಶ್ ಶರಣಾಗತಿ ಆಗ್ತಾರೆ. ಒಟ್ಟು 6 ಜನ. ಇನ್ನು ಡಿಸಿ ಮೀನಾ ನಾಗರಾಜ್, ಎಸ್ಪಿ ವಿಕ್ರಮ್ ಅಮಟೆ ಅವರ ಮುಂದೆ ಈ 6 ಜನ ಸರೆಂಡರ್ ಆಗಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ರಚಿಸಿದ್ದ ಜಿಲ್ಲಾ ಕಮಿಟಿ ಮುಂದೆ ಸರೆಂಡರ್ ಆಗ್ತಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆ ಅಡಿಯಲ್ಲಿ ನಕ್ಸಲರು ಈಗ ಶರಣಾಗತಿ ಆಗ್ತಾ ಇರೋದು. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ 6 ನಕ್ಸಲರು ಸರೆಂಡರ್ ಆಗ್ತಾರೆ. ನಕ್ಸಲ್ ನಾಯಕಿಯಾಗಿರುವ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರೆಪ್ಪ ಅಲಿಯಾಸ್ ಜಯಣ್ಣ, ವಸಂತ, ಜೀಶ್ ಈ 6 ಜನ ಇವತ್ತು ಡಿಸಿ ಮೀನಾ ನಾಗರಾಜ್ ಹಾಗೆ ಎಸ್ಪಿ ವಿಕ್ರಮ್ ಅಮಟೆ ಮುಂದೆ ಸರೆಂಡರ್ ಆಗ್ತಾರೆ. ಚಿಕ್ಕಮಗಳೂರು ಡಿಸಿ ಕಚೇರಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಕ್ಸಲರು ಶರಣಾಗತಿ ಆಗ್ತಾರೆ. ಸಾಕಷ್ಟು ವರ್ಷಗಳಿಂದಲೂ ಸಹ ಮನೆ ಬಿಟ್ಟು ಕಾಡಿನಲ್ಲಿದ್ದು ಶಸ್ತ್ರಗಳಿಂದ ಹೋರಾಟ ಮಾಡ್ತಾ ಇದ್ದಂತಹ ಈ ಗುಂಪೇನಿತ್ತು ಈಗ 6 ಜನರು ಸಹ ಸರೆಂಡರ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಕೆಲವೇ ಕ್ಷಣಗಳಲ್ಲಿ ಇನ್ನೇನು 6 ಜನ ಸಹ ಸರೆಂಡರ್ ಆಗ್ತಾರೆ. ಎಷ್ಟೊತ್ತಿಗೆ ಸರೆಂಡರ್ ಆಗಬಹುದು? ಸದ್ಯಕ್ಕೆ ಕೊನೆ ಹಂತದ ಸಿದ್ಧತೆಗಳಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ? ಪ್ರಗತಿ ಎಲ್ಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿರುವಂಥದ್ದು. ಇನ್ನೇನು ಕೆಲ ಕ್ಷಣಗಳಲ್ಲೇ ಈಗ 6 ಜನರು ನಕ್ಸಲರು ಏನಿದ್ದಾರೆ ಚಿಕ್ಕಮಗಳೂರಿನ ನಗರದ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸ್ವಾಗತ ಕೋರಲಿಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿವಿಧ ಸಂಘಟನೆಯ ಮುಖಂಡರು ಕೂಡ ಬಂದಿರುವಂಥದ್ದು. ಅದರ ಜೊತೆಗೆ ಪ್ರಗತಿಪರ ಸಂಘಟನೆಯ ಮುಖಂಡರು ಕೂಡ ನಗರದ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೂಗುಚ್ಛ ಕೊಟ್ಟು ಅವರನ್ನು ಸ್ವಾಗತಿಸುವ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅದರಲ್ಲೂ ಕೂಡ ಸಂಘಟನೆಯ ಪ್ರಮುಖರು ಆಗಮಿಸುತ್ತಿದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲೇ ಜಿಲ್ಲಾ ಕಮಿಟಿಯ ಮುಂದೆ ಸರ್ಕಾರ ರಚನೆ ಮಾಡಿರುವಂಥ ಜಿಲ್ಲಾ ಕಮಿಟಿಯ ಮುಂದೆ 6 ಜನರನ್ನು ಕೂಡ ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಅವರನ್ನು ಕರೆದೊಯ್ದು ಅವರನ್ನು ಶರಣಾಗತಿ ಮಾಡಲಿದ್ದಾರೆ. 6 ಜನರು ಶರಣಾಗತಿ ಆಗುವ ಮೂಲಕ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇದ್ದಂಥ ನಕ್ಸಲ್ ಚಟುವಟಿಕೆಯಿಂದ ಸಮಸ್ಯೆಯಿಂದ ಮುಕ್ತ ಆಗುತ್ತಾ, ಯುಗಾಂತ್ಯ ಆಗುತ್ತಾ ಅನ್ನೋದು ಕೂಡ ಈಗ ಪ್ರಶ್ನೆ ಎದ್ದಿರುವಂಥದ್ದು. ಯಾಕೆಂದರೆ ಈಗಾಗಲೇ 13 ಜನರು ಈಗ ಕಳೆದ 2010ರಿಂದಲೂ ಕೂಡ ಶರಣಾಗತಿ ಆಗಿದ್ದಾರೆ. 10ರಿಂದ 13 ಜನರು ಈಗಾಗಲೇ ಶರಣಾಗತಿ ಆಗಿರುವಂಥದ್ದು. ಇನ್ನುಳಿದಂಥ 6 ಜನರು ನಕ್ಸಲ್
ನಕ್ಸಲರು ಕೂಡ ಶರಣಾಗತಿ ಆಗುವ ಮೂಲಕ ನಕ್ಸಲ್ ಚಟುವಟಿಕೆ ರಾಜ್ಯದಲ್ಲೇ ಸ್ತಬ್ಧವಾಗುತ್ತಾ ಅನ್ನೋದು ಕೂಡ ಈಗ ಎದ್ದಿರುವಂಥ ಪ್ರಶ್ನೆ. ಇವರ ಮೇಲೆ ಈಗ 6 ಜನರ ಮೇಲೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ಅದರಲ್ಲೂ ಕೂಡ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 50ಕ್ಕೂ ಹೆಚ್ಚು ಪ್ರಕರಣಗಳು ಇರುವಂಥದ್ದು. ಹಾಗೆಯೇ ಪಕ್ಕದ ರಾಜ್ಯಗಳಲ್ಲೂ ಕೂಡ ಇವರ ಮೇಲೆ ಹಲವು ಪ್ರಕರಣಗಳು ಕೂಡ ಇರುವಂಥದ್ದು. ಇನ್ನೇನು ಕೆಲ ಹೊತ್ತಿನಲ್ಲೇ ಅವರು ಜಿಲ್ಲಾ ಕಮಿಟಿ ಮುಂದೆ ಶರಣಾಗತಿ ಆಗಲಿದ್ದಾರೆ. ಪ್ರಗತಿ. ಕಿರಣ್, ಕರ್ನಾಟಕದ ಇತಿಹಾಸದಲ್ಲಿ ಇದು ಬಹುದೊಡ್ಡ ಶರಣಾಗತಿ ಆಗಿರುವಂತದ್ದು. ಸದ್ಯಕ್ಕಲ್ಲಿ ಜಿಲ್ಲಾ ಕಚೇರಿ ಹತ್ರ ಯಾರೆಲ್ಲ ಬಂದಿದ್ದಾರೆ, ಅವ್ರ ಕುಟುಂಬಸ್ಥರು ಯಾರಾದ್ರೂ ಬಂದಿದ್ದಾರೆ, ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ, ಶರಣಾಗತಿ ಆಗ್ತಾ ಇರುವ ಈ ಸಂದರ್ಭದಲ್ಲಿ? ಪ್ರಗತಿ, ನಕ್ಸಲ್ ಚಟುವಟಿಕೆ ಇತಿಹಾಸವನ್ನು ಒಮ್ಮೆ ಗಮನಿಸಿದರೆ ಅಂದರೆ 2.5 ದಶಕಗಳಿಂದಲೂ ಕೂಡ ಮಲೆನಾಡಿನ ಭಾಗದಲ್ಲಿ, ಅದರಲ್ಲೂ ಕೂಡ ಪಶ್ಚಿಮ ಘಟ್ಟ ಶ್ರೇಣಿಯ ವ್ಯಾಪ್ತಿಯಲ್ಲಿ ನಕ್ಸಲ್ ಚಟುವಟಿಕೆ ಕಾಣಿಸಿಕೊಂಡಿರುವಂಥದ್ದು. 2.5 ದಶಕಗಳಿಂದಲೂ ಕೂಡ ಮಲೆನಾಡಿನ ಅನೇಕರು ಭೂಗತರಾಗಿ ನಕ್ಸಲ್ ಚಟುವಟಿಕೆಯಲ್ಲಿ ಧುಮುಕಿದ್ದರು. 29 ಜನರು ಚಿಕ್ಕಮಗಳೂರಿನ ಅಂದರೆ ಪಶ್ಚಿಮ ಘಟ್ಟ ಶ್ರೇಣಿಯ ವ್ಯಾಪ್ತಿಯಲ್ಲಿ ಪ್ರಾಣ ತೆತ್ತಿರುವಂಥದ್ದು. ಅದರಲ್ಲೂ 17 ಮಂದಿ ನಕ್ಸಲರು, 9 ಮಂದಿ ನಾಗರಿಕರು, 3 ಮಂದಿ ಪೊಲೀಸ್ ಅಧಿಕಾರಿಗಳು ಕೂಡ ನಕ್ಸಲ್ ಚಟುವಟಿಕೆಯಲ್ಲಿ ಬಲಿಯಾಗಿರುವಂಥದ್ದು. ಈಗಾಗಲೇ 13 ಮಂದಿ ಶರಣಾಗತಿ ಆಗಿರುವಂಥದ್ದು. ಇನ್ನುಳಿದಂಥ 6 ಮಂದಿ ಇನ್ನೇನು ಕೆಲ ಹೊತ್ತಿನಲ್ಲೇ ಶರಣಾಗತಿ ಆಗ್ತಾರೆ. ಅವರ ಕುಟುಂಬಸ್ಥರು ಕೂಡ ಅವರನ್ನು ಕಾಣಲಿಕ್ಕೆ ಬಂದಿರುವಂಥದ್ದು. 25 ವರ್ಷಗಳ ಬಳಿಕ ಕೆಲವರನ್ನು ನೋಡುವಂಥ ಒಂದು ಭಾಗ್ಯವೂ ಕೂಡ ದೊರಕಿದೆ ಅನ್ನೋ ಒಂದು ಮಾತನ್ನು ಕೂಡ ಅವರ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಾರಪ್ಪ ಅಲಿಯಾಸ್ ಜಯಣ್ಣ ಅವರ ಅಣ್ಣ ಅಂಬಣ್ಣ ಕೂಡ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು. ನಮ್ಮ ತಾಯಿ ಹಾಸಿಗೆ ಹಿಡಿದಿದ್ದಾರೆ, ಅವರೇನು ನಮ್ಮ ತಾಯಿ ಅವರಿಗೆ ಜಯಣ್ಣ ಬದುಕಿರೋ ಬಗ್ಗೆ ಒಂದು ಆಶಾಭಾವನೆಯೇ ಇರಲಿಲ್ಲ, ಈಗ ಬದುಕಿದ್ದಾರೆ, ಅವರು ಪ್ರಜಾತಂತ್ರದ ವ್ಯವಸ್ಥೆ ಅಡಿಯಲ್ಲಿ ಹೋರಾಟವನ್ನು ಕೂಡ ಕೈಗೊಳ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಎಲ್ಲರೂ ಕೂಡ ಅಂದರೆ 6 ಜನರ ಕುಟುಂಬಸ್ಥರು ಕೂಡ ಒಂದು ಸಂತಸವನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು. ಮುಂದಿನ ಹೋರಾಟ ಪ್ರಜಾತಾಂತ್ರಿಕ ಮತ್ತು ಸಂವಿಧಾನ ಬದ್ಧವಾದಂಥ ಅಡಿಯಲ್ಲಿ ಹೋರಾಟವೂ ಕೂಡ ನಡೆಯಲಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು. ಪ್ರಗತಿ. ಕಿರಣ್, ಸುವರ್ಣ ನ್ಯೂಸಿಗೆ ಒಂದು ಫೋಟೋ ಸಿಕ್ಕಿದೆ. ಕಾಡಿಂದ ನಕ್ಸಲರೆಲ್ಲರೂ ಸಹ ಹೊರಗಡೆ ಬರ್ತಾ ಇರುವಂತಹ ಫೋಟೋ ಅದು. ಈಗ ಎಲ್ಲಿದ್ದಾರೆ ಹಾಗಾದ್ರೆ, ಅದರ ಬಗ್ಗೆ ಅಧಿಕಾರಿಗಳೇನಾದ್ರೂ ಮಾಹಿತಿ ಕೊಟ್ಟಿದ್ದಾರಾ? ಪ್ರಗತಿ, ಈವರೆಗೂ ಕೂಡ ಅಧಿಕಾರಿಗಳಿಗೆ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಲಭ್ಯವಾಗಿಲ್ಲ. ಎಲ್ಲವೂ ಕೂಡ ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಅವರನ್ನು ಕರೆತರುವಂಥ ಪ್ರಯತ್ನವೂ ಕೂಡ ಮಾಡ್ತಾ ಇರುವಂಥದ್ದು. ಕಳೆದ 1.5 ತಿಂಗಳಿಂದಲೂ ಕೂಡ ಅವರನ್ನು ಸಂಪರ್ಕಿಸಿ ಅವರನ್ನು ಕರೆತರುವಂಥ ನಿಟ್ಟಿನಲ್ಲಿ ಹಲವು ಸಭೆಗಳನ್ನು ಕೂಡ ಪಶ್ಚಿಮ ಘಟ್ಟ ಶ್ರೇಣಿಯ ವ್ಯಾಪ್ತಿಯ ದಟ್ಟಾರಣ್ಯದಲ್ಲಿ ಸಭೆಗಳನ್ನು ಕೂಡ ನಿರಂತರವಾಗಿ ನಡೆಸಿರುವಂಥದ್ದು. ನಕ್ಸಲರೊಂದಿಗೆ ಹಲವು ಸುತ್ತಿನ ಸಭೆಗಳನ್ನು ನಡೆಸಿ ಅದರ ಬಳಿಕ ಅವರನ್ನು ಕರೆತರುವಂಥ ಪ್ರಯತ್ನವೂ ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಭಾಳ ಪ್ರಮುಖವಾಗಿ ಮಾಜಿ ನಕ್ಸಲರಾದಂಥ ಸಿರಿಮನೆ ನಾಗರಾಜ್ ಹಾಗೆಯೇ ನೂರ್ ಶ್ರೀಧರ್ ಅವರ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದು. ಅವರೊಟ್ಟಿಗೆ ನಿರಂತರವಾದಂಥ ಒಂದು ಸಭೆಗಳನ್ನು ನಡೆಸಿ ಅವರು ಇಟ್ಟಿರುವಂಥ ಷರತ್ತುಗಳನ್ನು ಸರ್ಕಾರದ ಮುಂದೆ ಇಟ್ಟು ಸರ್ಕಾರದ ಒಂದು ಒಪ್ಪಿಗೆ ಕೊಟ್ಟ ನಂತರ ಅವರನ್ನು ಶರಣಾಗತಿ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾದಂಥ ಫೋಟೋ ಹಾಗೆ ವಿಡಿಯೋಗಳಲ್ಲೂ ಕೂಡ ಅವರ ಒಂದು ಬ್ಯಾನರನ್ನು ಕೂಡ ಕಟ್ಟಿರುವಂಥದ್ದು. ಆ ಬ್ಯಾನರಲ್ಲಿ ವೆಲ್ಕಮ್ ಟು ನಕ್ಸಲ್ ಅನ್ನೋ ಒಂದು ಬ್ಯಾನರನ್ನು ಕೂಡ ಕಟ್ಟಿರುವಂಥ ಫೋಟೋಗಳು ಕೂಡ ಈಗ ಲಭ್ಯವಾಗಿರುವಂಥದ್ದು. ಇವರನ್ನು ಕರೆತರುವಂಥ ಪ್ರಯತ್ನವೂ ಕೂಡ ಈಗಾಗಲೇ ಕೆಲ ಹೊತ್ತಿನಲ್ಲೇ ನಗರಕ್ಕೆ ಆಗಮಿಸಿದ್ದಾರೆ. ಇಂದೇನು ನಗರದ ಪ್ರವಾಸಿ ಮಂದಿರಕ್ಕೆ ಕೆಲ ಕ್ಷಣಗಳಲ್ಲೇ ಆಗಮಿಸುವ ನಿರೀಕ್ಷೆಯೂ ಕೂಡ ಇರುವಂಥದ್ದು. ಪ್ರಗತಿ. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.